ಮಲಗುವಾಗ ಓದಬಹುದಾದಂತಹ ಅರೇಬಿಯನ್ ನೈಟ್ಸ್ ಕತೆ ತರ ಇದೆ ಇದು. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಇರೋದು ತಿಳಿಯೋದೇ ಜೂನ್ 6ನೇ ತಾರೀಕು. ಅಲ್ಲಿವರೆಗೂ ಅವನ ಹೆಸರು ಗೌತಮ್ ಅಂತ ಹೇಳಿ ಮಾತ್ರ ಗೊತ್ತಿರುತ್ತೆ ಕೆಲವರಿಗೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಅರ್ಜಿಯ ಕುರಿತಂತೆ ವಿಚಾರಣೆ ಸಂದರ್ಭದಲ್ಲಿ ವಾದ ಮಂಡಿಸ್ತಾ ಇದ್ರು. ಈಗ ವಿಚಾರಣೆಯನ್ನ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. 57ನೇ CCH ನ್ಯಾಯಾಲಯದಲ್ಲಿ ನಡೀತಾ ಇದ್ದಂತಹ ವಿಚಾರಣೆ ಈಗ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಆಗಿದೆ. ಹೆಚ್ಚು ಕಮ್ಮಿ 1 ಅವರ್ ಈಗ ಮುಂದೂಡಿದ್ದಾರೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ. ಬೆಳಗ್ಗೆ ಈಗ 12:30ಕ್ಕೆ ಆರಂಭವಾದಂತಹ ವಿಚಾರಣೆ 12:30ರಿಂದ ಇದುವರೆಗೂ ಕೂಡ 1.25 ಗಂಟೆ CV ನಾಗೇಶ್ ಅವರು ತಮ್ಮ ಒಂದು ವಿಚಾರಣೆಯಲ್ಲಿ ತಮ್ಮ ವಾದವನ್ನ ಮಂಡಿಸಿದ್ರು. ಈಗ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಮಧ್ಯಾಹ್ನ 2:45ಕ್ಕೆ ಇವತ್ತೇ ಮತ್ತೆ ವಿಚಾರಣೆ ಆರಂಭವಾಗುತ್ತೆ. 2:45ಕ್ಕೆ ಏನೇನು 1 ಅವರ್ 1 ಗಂಟೆಯ ನಂತರ ಮತ್ತೆ CV ನಾಗೇಶ್ ಅವರೇ ತಮ್ಮ ವಾದವನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ತಮ್ಮ ಒಂದು ವಾದವನ್ನ ಮಂಡಿಸ್ತಾರಾ ಅನ್ನುವಂಥದ್ದು ನೆಕ್ಸ್ಟ್ ನೋಡಬೇಕು. ಈಗ 2:45ವರೆಗೂ ಕೂಡ ಅಂದ್ರೆ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೆಳಗ್ಗೆಯಿಂದ ವಾದ ಮಂಡನೆ ಮಾಡಿದಂತಹ CV ನಾಗೇಶ್ ಅವರು ಹಲವಾರು ಪಾಯಿಂಟ್ಸ್ ಅನ್ನ ರೈಸ್ ಮಾಡಿದ್ರು. ಹಾಗೆ ತಮ್ಮ ಒಂದು ವಾದದ ಉದ್ದಕ್ಕೂ ಕೂಡ ಅವರು ಹೇಳ್ತಾ ಹೋಗಿದ್ದು ತನಿಖಾಧಿಕಾರಿಯ ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತೆ. ತನಿಖಾಧಿಕಾರಿ ಸೂಕ್ತವಾಗಿ ತನಿಖೆ ನಡೆಸಿಲ್ಲ ಈ ಪ್ರಕರಣದಲ್ಲಿ. ವಿನಾಕಾರಣ ನನ್ನ ಕಕ್ಷಿದಾರರ ಅಂದ್ರೆ ದರ್ಶನ್ ಅವರನ್ನ ಒಬ್ಬ ಆರೋಪಿಯನ್ನಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ಇವರು ಪ್ಲಾಂಟ್ ಮಾಡಿದ್ದಾರೆ ಹೊರತು ಇದ್ಯಾವುದು ಕೂಡ ರಿಯಲ್ ಸಾಕ್ಷ್ಯ ಅಲ್ಲ. ಇದನ್ನು ಹೇಗೆ ನಂಬೋದು ಅನ್ನುವಂಥದ್ರ ಬಗ್ಗೆನೂ ಕೂಡ CV ನಾಗೇಶ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದ್ರೆ ಇಡೀ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಗಮನಕ್ಕೆ ತರ್ತಾ ಇದ್ದಾರೆ ಕೋರ್ಟ್ನ ಗಮನಕ್ಕೆ. ಇದೆಲ್ಲ ನೋಡ್ತಾ ಇದ್ರೆ ಅಥವಾ ಇವ್ರ ಸಾಕ್ಷ್ಯಗಳು ಹಾಕಿರೋದು ಈ FSL ರಿಪೋರ್ಟ್ಗಳು ಇವ್ರ ಸ್ವಚ್ಛ ಹೇಳಿಕೆಗಳನ್ನು 2 ಸತಿ ತಗೊಳ್ಳುವಂಥದ್ದು ಅಥವಾ ಮೋಹನ್ ರಾಜ್ ಅವರಿಂದ ದುಡ್ಡು ತೊಗೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಇದೆಲ್ಲ ನೋಡ್ತಾ ಇದ್ರೆ ಮಲಗುವಾಗ ಮಕ್ಕಳಿಗೆ ಅರೇಬಿಯನ್ ನೈಟ್ಸ್ ಕಥೆ ಹೇಳ್ತಾರಲ್ಲ ಆ ರೀತಿಯಾಗಿದೆ. ಸುಮ್ಮನೆ ಕಥೆ ಕಟ್ಟದಂತೆ ಇದೆ. ರೇಣುಕಾಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ ಇರೋದೇ ಗೊತ್ತಿರಲಿಲ್ಲ ಜೂನ್ ತನಕ. ಜೂನ್ 6ನೇ ತಾರೀಕು ಗೊತ್ತಾಗೋದು. ಅಲ್ಲಿವರೆಗೂ ಕೂಡ ಅವನ ಹೆಸರು ಗೌತಮ್ ಅಂತಾನೆ ಎಲ್ಲರೂ ಕೂಡ ಭಾವಿಸ್ಕೊಂಡಿದ್ರು. ಅಂದ್ರೆ ಎಲ್ಲರೂ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥವ್ರು. ಹೀಗಿದ್ದಾಗ ಮೇ 2ನೇ ತಾರೀಕು ಕೊಲೆಗಾಗಿ ಹಣ ಹೆಂಗೆ ತಗೊಳ್ತಾರೆ ಇವರು ಅನ್ನೋದು ಕೂಡ ಆ ಹಣದ ಬಗ್ಗೆ ಕೇಳಿದಂಥ ಒಂದು ಪ್ರಶ್ನೆ.